ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಗುಡ್. ನಾನಂತೂ ಒಂದು 4 ದಿನದಿಂದನೂ ತುಂಬಾ ಹುಷಾರಿರಲಿಲ್ಲ, ನನಗೂ ನನ್ನ ಮಕ್ಳು ಇಬ್ರಿಗೂ. ಸೊ ಹಾಗಾಗಿ ಒಂದು 4 ಡೇಸ್ 5 ಡೇಸ್ ಆಯಿತು ನಾನು ಅಷ್ಟೊಂದು ವಿಡಿಯೋಗಳು ಯಾವುದೂ ಅಪ್ಲೋಡು ಮಾಡಿಲ್ಲ. ಒಂದು ಫ್ರೈಡೇದು ಮಾತ್ರ ವಿಡಿಯೋ ಅಪ್ಲೋಡ್ ಮಾಡಿದೆ. ಮತ್ತು ವೈಭವಲಕ್ಷ್ಮಿ ಪೂಜೆ ಮಾಡಿದ್ದು ಯಾವ ವಿಡಿಯೋಗಳು ನಾನು ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ. ವಿಡಿಯೋಗಳು ಕೂಡ ನಾನು ಯಾವುದೂ ಮಾಡಿಕೊಂಡು ಇರಲಿಲ್ಲ. ಈಗ ಓಕೆ, ಅಷ್ಟು ಓಕೆ ಅಲ್ಲ, ಬಟ್ ಓಕೆ. ಸೊ ಹಾಗಾಗಿ ನಾನು ತುಂಬಾ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು. ನಾನು ಇದು ಬಂದು ಫ್ರೈಡೇದು, ಸೊ ಆಲ್ಮೋಸ್ಟು ತುಂಬ ದಿನವೇ ಆಗಿಬಿಟ್ಟಿದೆ. ಇನ್ನೇನು 5-6 ಡೇಸ್ ಆಗಿಬಿಡ್ತು. ಸೊ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು ವೈಭವಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಂದು ನನ್ನ 4ನೇ ಶುಕ್ರವಾರದ್ದು ವೈಭವಲಕ್ಷ್ಮಿ ಪೂಜೆ. ಸೊ 2 ಶುಕ್ರವಾರ ಹೋಗಿತ್ತು ನನಗೆ, ಅಂದರೆ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ನಾನು ಮಾಡಿರಲಿಲ್ಲ. ಹಿಂದಿನ ವಾರನೂ ಕೂಡ ನನಗೆ ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ 2 ವಾರ ಹೋಗಿದ್ದು. ಇದು ಬಂದು 4ನೇ ಶುಕ್ರವಾರದ್ದು ಪೂಜೆ. ಇನ್ನು ನಾನು ಪೂಜೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟೇ ನೈವೇದ್ಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರವೆ ಎಲ್ಲ ಹುರ್ಕೊಂಡು ನಾನು ಕೇಸರಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಅವತ್ತೇ ನನ್ನ ಮಗಳಿಗೆ ಕೂಡ ಹುಷಾರಿಲ್ಲ, ಅವಳಿಗೆ ಅವತ್ತೇ ಜ್ವರ ಬಂದಿದ್ದು. ಫಸ್ಟ್ ಅವಳಿಗೆ ಹುಷಾರಿಲ್ದಂಗೆ ಆಗಿದ್ದು. ಸೊ ಅವಳನ್ನ ಕರ್ಕೊಬರ್ತಿದ್ದಂಗೆ ಅವಳು ತುಂಬಾ ಜ್ವರ ಬಂದುಬಿಟ್ಟಿತ್ತು. ಅವಳಿಗೆ ಕರ್ಕೊಬಂದ್ಮೇಲೆ ಅವಳಿಗೆ ಸ್ವಲ್ಪ ಮೆಡಿಷನ್ ಎಲ್ಲ ಹಾಕಿ ಅವಳಿಗೂ ಊಟ ಮಾಡಿಸಿ ಮಲಗಿಸಿ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಕೇಸರಿಬಾತ್ಗೆ ನಾನು ದ್ರಾಕ್ಷಿ ಎಲ್ಲ ಹುರ್ಕೊಂಡು ಪಾಕಕ್ಕೆ ರೆಡಿ ಮಾಡಿಟ್ಬಿಟ್ಟು ಆಮೇಲೆ ನಾನು ಈ ಕಡೆ ಕಳಶನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟೆಲ್ಲ ದೇವ್ರ ಮನೆ ಒಳಗೆ ಫಸ್ಟೆಲ್ಲ ಅಲ್ಲ, ಈಗ ಒಂದು ಸರಿ ಇದನ್ನು ಮಂಟಪ ಮೇಲಿಕ್ಬೇಕು. ಸೊ ಅಲ್ಲಿವರೆಗೂ ಕೆಳಗಡೆನೇ ಇದೆಯಲ್ಲ, ಇಲ್ಲೇ ಕೂರ್ಸೋಣ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲೇ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಮೊದಲಿಗೆ ನಾನು ಕ್ಲೀನಾಗೆಲ್ಲ ಒರೆಸ್ಕೊಂಡ್ಬಿಟ್ಟೆ ಮಂಟಪನ. ಅಷ್ಟು ನೀಟಾಗಿ ಗಂಜಲೆಲ್ಲ ಹಾಕಿ ಒರೆಸ್ಕೊಂಡು ಮತ್ತೆ ಅಷ್ಟದಳದ ರಂಗೋಲಿ ಹಾಕೋತಾ ಇದ್ದೀನಿ. ಇನ್ನು ರಂಗೋಲಿ ಹಾಕ್ಕೊಂಡು ಅದ್ರ ಮಧ್ಯದಲ್ಲಿ ಒಂದು ಗಂಧ ಮತ್ತು ಗಂಧದಲ್ಲಿ ಬೊಟ್ಟು ಇಟ್ಬಿಟ್ಟು ಮತ್ತು ಅರಿಶಿನ ಕುಂಕುಮದ ಬೊಟ್ಟು ಇಟ್ಬಿಟ್ಟು ಈಗ ನಾನು ಒಂದು ತಟ್ಟೆಲಿ ಹಾಕಿಟ್ಟಿದ್ದೀನಿ. ಇನ್ನು ಈ ವರ್ಷವೇ ನಾನು ಮುಖವಾಡನ್ನು ಕೂಡ ಇಡ್ತಾ ಇರೋದು. ಯಾವ ಸರಿ ವೈಭವಲಕ್ಷ್ಮಿ ಪೂಜೆ ಮಾಡಿದಾಗೂ ನಾನು ತೆಂಗಿನಕಾಯಿ ಇಟ್ಟೆ ಪೂಜೆ ಮಾಡ್ಕೊಳ್ಳಿನ್ನು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಗ್ದಿದ್ನಲ್ಲ, ಸೊ ಅದಿನ್ನೂ ನಾನು ಇಲ್ಲೇ ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೆ, ಅದನ್ನೂ ಎತ್ತಿಟ್ಟಿರಲಿಲ್ಲ. ಸೊ ಹಾಗಾಗಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾನು ಕಳಶಕ್ಕೆ ನೀರಿಗೆ ಫಸ್ಟ್ ನಾನು ಕಳಶ ತುಂಬಿದ್ಮೇಲೆ ಈಗ ಅದಕ್ಕೆ ನಾನು ಏನು ಗಂಧ, ಅರಿಶಿನ, ಕುಂಕುಮ, ಹೂವು ನಾನಂದರೆ ಪ್ರತಿ ಸರಿನೂ ಜೇನುತುಪ್ಪ, ಕಲ್ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಆಮೇಲೆ ಕೇಸರಿ ಅದೆಲ್ಲ ಹಾಕೋತೀನಿ. ಸೊ ಅದೆಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ತೆಂಗಿನಕಾಯಿ ರೆಡಿ ಮಾಡ್ಕೋತಾ ಇದ್ದೀನಿ, ಕಳಶಕಾಯಿನ. ಸೊ ಫಸ್ಟು ಎಲೆಲ್ಲ ಇಟ್ಬಿಟ್ಟು ಇನ್ನು ಕಾಯಿ ರೆಡಿ ಮಾಡಿಕೊಂಡೆ, ಕಾಯಿನೂ ಕೂಡ ಇಟ್ಟೆ. ಇನ್ನು ಮುಖವಾಡ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನನಗೆ ಫಸ್ಟ್ ಟೈಮ್ ಮುಖವಾಡ ಇಟ್ಟು ಪೂಜೆ ಮಾಡ್ತಾ ಇರೋದು. ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಗೆದ್ರೆ ಇದು ಮತ್ತೆ ನಾನು ತೆಗಿತಾನೆ ಇರಲಿಲ್ಲ, ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಗಿತಾ ಇದ್ದಿದ್ದು. ಸೊ ಇವತ್ತು ದೇವ್ರ ಮನೇಲಿ ಇದ್ದಿದ್ದರಿಂದ ಅದನ್ನು ಕೂಡ ರೆಡಿ ಮಾಡಿಕೊಂಡು ಸೊ ನಾನು ಮುಖವಾಡ ಎಲ್ಲ ಇಟ್ಬಿಟ್ಟು ಇನ್ನು ನಾನು ಹಾಕಿದ್ದು ಒಡವೆ ಕೂಡ ಹಂಗೆ ಇದೆ, ನಾನು ಅದನ್ನು ತೆಗ್ದಿರಲಿಲ್ಲ, ದೇವ್ರ ಮನೇಲಿ ಇಟ್ಟಿದ್ನಲ್ಲ, ಸೊ ಹಂಗೆ ಇತ್ತು. ಸೊ ನನಗೆ ನೆಕ್ಸ್ಟ್ ಯಾವುದೂ ಹಾಕಲಿಲ್ಲ. ಇನ್ನು ನಾನು ಸೀರೆ ನುಡ್ಸಲ್ವೆಲ್ಲ ಸಿಂಪಲಾಗಿ ನಾನು ಬ್ಲೌಸ್ ಪೀಸಲ್ಲೇ ಮಾಡ್ಕೊಂಡ್ಬಿಡ್ತಿದ್ದೆ. ಸೊ ಬ್ಲೌಸ್ ಪೀಸಲ್ಲೇ ಅಲಂಕಾರ ಎಲ್ಲ ಮಾಡ್ಕೋತಾ ಇದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ಹಿಂದೆಗಡೆ ವೈಭವಲಕ್ಷ್ಮಿ ಫೋಟೋ ಎಲ್ಲ ಇಟ್ಟಿದ್ದೀನಿ. ಸೊ ಅಲಂಕಾರ ಎಲ್ಲ ರೆಡಿ ಮಾಡಿದ್ಮೇಲೆ ಇನ್ನು ಮನೆ ಮೇಲೆ ಮತ್ತೆ ನಾನು ವೈಭವಲಕ್ಷ್ಮಿದು ಚಿತ್ರ ಇರುತ್ತಲ್ಲ, ಅಂದರೆ ರಂಗೋಲಿ ಇರುತ್ತಲ್ಲ, ಸೊ ಅದನ್ನು ಕೂಡ ಮನೆ ಮೇಲೆ ಸಪ್ರೇಟ್ ಮನೆ ಮೇಲೆ ಹಾಕ್ಕೊಂಡು ಇನ್ನು ಮಧ್ಯದಲ್ಲಿ ನಾನು ಕಾಮಾಕ್ಷಿ ದೀಪ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲ ದೀಪಗಳನ್ನೂ ರೆಡಿ ಮಾಡಿ ಕಾಮಾಕ್ಷಿ ದೀಪಕ್ಕೆ ತುಪ್ಪದ ಇದ್ದೀನಿ, ಇದನ್ನು ತುಪ್ಪದಲ್ಲಿ ಉರ್ಸೋಣ ಅಂತ ಹೇಳ್ಬಿಟ್ಟು. ಕಾಮಾಕ್ಷಿ ದೀಪ ದೇವ್ರ ಮನೇಲಿದ್ರೆ ಅದಕ್ಕೆ ಬಿಡ್ತಿದ್ದೆ, ಇಲ್ಲ ಅಂದರೆ ಇದಕ್ಕೆ ಬಿಡ್ತೀನಿ. ಅಕಸ್ಮಾತ್ ರಂಗೋಲಿ ಮುಂದೆ 2 ದೀಪ ಉರಿಯುತ್ತಲ್ಲ, ಅದಕ್ಕೆ ತುಪ್ಪದ ದೀಪ ಉರಿಸ್ತೀನಿ. ಈಗ ಕಾಮಾಕ್ಷಿ ದೀಪ ಇಟ್ಟಿರೋದ್ರಿಂದ ಕಾಮಾಕ್ಷಿ ದೀಪಕ್ಕೆ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಇನ್ನು ಇಲ್ಲೆಲ್ಲ ಮುಗಿಸಿದ್ಮೇಲೆ ದೇವ್ರ ಮನೆ ಒಳಗಡೆ ಹೋಗಿ ಅಲ್ಲಿ ಫಸ್ಟ್ ಅಲ್ಲೂ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಬೆಳಗ್ಗೆನೇ ಪೂಜೆ ಮುಗಿಸಿದ್ದೀನಿ, ಬಟ್ ಇವಾಗ ಇನ್ನೊಂದು ಸರಿ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೋತಾ ಇದ್ದೀನಿ. ಇನ್ನಾದ್ಮೇಲೆ ಈಗ ಫಸ್ಟ್ ನಾನು ಹೊಸ್ಲು ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೊಸ್ಲು ಪೂಜೆ ಮಾಡ್ಕೋತಾ ಇದ್ದೀನಿ. ಹೊಸ್ಲು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಬಂದು ದೇವ್ರ ಮನೇಲಿ ಪೂಜೆ ಮಾಡ್ಕೋತಾ ಇದ್ದೀನಿ. ಫಸ್ಟೆಲ್ಲ ಏನಂದರೆ ದೇವ್ರ ಮನೆಯಲ್ಲೇ ಮಾಡ್ತಿದ್ದಲ್ಲ, ಫಸ್ಟ್ ನರಸಿಂಹ ಸ್ವಾಮಿಗೆ ಅಂದರೆ ನಮ್ಮ ಮನೆ ದೇವ್ರಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳಿನು. ಪೂಜೆ ಅಂದರೆ
ನಾವೇನೇ ಪೂಜೆ ಮಾಡಬೇಕಾದ್ರೂ ಮನೆ ದೇವ್ರದ್ದೊಂದು ಪ್ರಾರ್ಥನೆ ಮಾಡ್ಕೋಬೇಕಲ್ಲ, ಸೊ ಅಷ್ಟೇ. ಇನ್ನು ಅಲ್ಲೆಲ್ಲ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಕೂತ್ಕೋತಾ ಇದ್ದೀನಿ. ಇನ್ನು ದೀಪ ಎಲ್ಲ ಅಂಟಿಸಿದ್ದೀನಿಲ್ಲ, ಸೊ ಇವಾಗ ಪೂಜೆಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಗಂಗೆ ಪೂಜೆ ಎಲ್ಲ ಮಾಡಿ ಕಳಶ ಎಲ್ಲ ಇಟ್ಟಿರೋದ್ರಿಂದ ಮತ್ತು ನಾನು ಅದನ್ನೆಲ್ಲ ಏನು ಶ್ಲೋಕ ಎಲ್ಲ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದು ಗಂಗೆ ಪೂಜೆ ಮಾಡುವಾಗೇನೆ ಎಲ್ಲ ಹೇಳ್ಕೊಂಡಿರ್ತೀನಲ್ಲ, ಸೊ ಹಾಗಾಗಿ ನಾನು ಪೂಜೆ ಮಾಡೋದಕ್ಕೂ ಮುಂಚೆ ದೀಪ ಎಲ್ಲ ಅಂಟಿಸಿದ್ದೆಲ್ಲ ಪೂಜೆ ಮಾಡೋದಕ್ಕೂ ಮುಂಚೆ ಗಣೇಶನ ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ. ಫಸ್ಟ್ ಗಣೇಶನ ಪೂಜೆ ಮಾಡಿ ನಾನು ಕಲ್ಸಕ್ರೆ ನೈವೇದ್ಯ ಮಾಡ್ತೀನಿ ಪ್ರತಿ ಸಾರಿನೂ. ಸೊ ಕಲ್ಸಕ್ರೆ ಎಲ್ಲ ಇಟ್ಬಿಟ್ಟು ಗಣೇಶನ ಪೂಜೆ ಎಲ್ಲ ಮಾಡಿ ಆಮೇಲೆ ಸಂಕಲ್ಪದ ಅಕ್ಷತೆ ಕಾಳನ್ನ ಒಂದು ತಟ್ಟೆಗೆ ಬಿಟ್ಟು ಕೊಂಡು ನೆಕ್ಸ್ಟ್ ಉದ್ಗಡೆ ಎಲ್ಲ ಬೆಳಗಿ ನೈವೇದ್ಯ ಎಲ್ಲ ಆದಮೇಲೆ ಇದು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು 108 ಅಷ್ಟೋತ್ತರನು ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡಿಕೊಂಡೇ ಹೇಳ್ಕೊತೀನಿ ನಾನು. ಸೊ ಆ ಕುಂಕುಮನ ಮನೇಲಿ ಎಲ್ಲರಿಗೂ ಇಟ್ಬಿಡ್ತೀನಿ. ಇನ್ನು ಅದಾದಮೇಲೆ ಲಾಸ್ಟಲ್ಲಿ ತುಪ್ಪದ ಬತ್ತಿನೇ ಅಂತ ನೆನೆಸಿಟ್ಟಿರ್ತೀನಲ್ಲ, ಸೊ ತುಪ್ಪದ ಬತ್ತಿ ಅದು ಸಪ್ರೇಟ್ ನಾನು ದೃಷ್ಟಿ ಆರತಿ ಅಂತ ಹೇಳ್ಬಿಟ್ಟು ಅದು ಸಪ್ರೇಟ್ ಮಾಡ್ಕೊಂಡಿರ್ತೀನಿ ತುಪ್ಪದ ಬತ್ತಿ. ಈಗ ಪೂಜೆಗೆ ಅಂತ ಹೇಳ್ಬಿಟ್ಟು ತುಪ್ಪದ ಆರತಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಅಂದರೆ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ದೃಷ್ಟಿ ಆರತಿನ ನಾನು ಇಟ್ಬಿಟ್ಟಿರ್ತೀನಿ. ಇನ್ನು ತುಪ್ಪದ ಆರತಿ ಎಲ್ಲ ಮಾಡಾದ್ಮೇಲೆ ಪೂಜೆ ಎಲ್ಲ ಮುಗೀತು. ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಏನಿದೆ ಒಂದು 5:30 ಆಗಿತ್ತು. ಒಂದು 6:30 ಅಷ್ಟರಲ್ಲಿ ಪೂಜೆನೂ ಕೂಡ ಕಂಪ್ಲೀಟಾಗಿ ಮುಗೀತು. ನಾನು ಒಂದು 50 ಹಂಗೆ ಮತ್ತೆ ಇನ್ನೊಂದ್ಸರಿ ಕಡ್ಡಿ ಹಚ್ಚಿ ದೇವ್ರಿಗೆ ಪೂಜೆ ಮಾಡ್ತೀನಿ. ಇದು ಬಂದು ಕಲಶ ಕದಸೋದಕ್ಕೂ ಮುಂಚೆ ಪೂಜೆ ಮಾಡ್ಕೋತಾ ಇದ್ದೀನಿ. ಇನ್ನು ದೃಷ್ಟಿ ಆರತಿನೂ ಮಾಡಿಬಿಟ್ಟು ಅದನ್ನು ಕೂಡ ನಾನು ಹೋಗಿ ಮನೆ ಮುಂದೆನೇ ನಾನು ಹಾಕ್ತೀನಿ. ಅದನ್ನೇನು ಆಲ್ಮೋಸ್ಟ್ ಯಾರು ಶುಕ್ರವಾರ ಅದನ್ನೇನು ತುಳ್ಕೊಂಡು ಓಡಾಡೋದಿಲ್ಲ ಇದಕ್ಕೋಸ್ಕರ ನಾನು ಮನೆ ಮುಂದೆನೇ ಹಾಕ್ಬಿಡ್ತೀನಿ. ಒಬ್ಬೊಬ್ಬರು ದೇವ್ರಿಗೆ ಮಾಡಿರೋದಲ್ವ, ಆಲ್ಮೋಸ್ಟ್ ಶುಕ್ರವಾರ ಈ ರೀತಿ ಮಾಡಿರ್ತೀವಿ ಅಂದರೆ ಏನೋ ಪೂಜೆ ಮಾಡಿ ಹಾಕಿರ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ಯಾರು ತೊಳೆಯೋದಿಲ್ಲ ಅಂತ ಹೇಳ್ಬಿಟ್ಟು ಮನೆ ಮುಂದೆನೇ ಹಾಕೋತೀನಿ. ಇನ್ನು ಅದೆಲ್ಲ ಮುಗಿದ್ಮೇಲೆ ದೇವರಿಗೆ ಕೈ ಮುಗಿದ್ಬಿಟ್ಟು ಲಾಸ್ಟಲ್ಲಿ ಕಳಶ ಎಲ್ಲ ಕತ್ತರಿಸ್ತಾರೆ. ನಾನು ಕಳಶ ಕತ್ತರಿಸಿದಾಗ ಟೈಮ್ ಬಂದು ನೋಡಿ 9:50 ಆಗಿದೆ. ಸೊ ಇದು ಮತ್ತೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಾನು ಸ್ಯಾಟರ್ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗನ ಕೈಲಿ ಒಂದು ಮೂರು ಶನಿವಾರ ನಾನು ಗೋವಿಂದನ್ ಮಾಡ್ಸೋಣ ಅಂದ್ಕೊಂಡು ಇದು ಬಂದು ಒಂದು 3ನೇ ಶ್ರಾವಣ ಶನಿವಾರದ ಮಾಡಿಸ್ತಾ ಇರೋದು ಅವನಿಗೆ. ಸೊ ಅವನ್ನ ಸ್ವಲ್ಪ ಬೇಗನೆ ಎಬ್ಬರಿಸಿ ಅವ್ನಿಗೆ ಸ್ಕೂಲ್ ಬೇರೆ ಇತ್ತು. 2 ಶನಿವಾರ ಅವ್ನಿಗೆ ಹೆಂಗೋ ಸ್ಕೂಲ್ ಇರಲಿಲ್ಲ, ಸರಿ ಹೋಗಿತ್ತು. ಈ ಶನಿವಾರನೇ ಸ್ಕೂಲ್ ಇದೆ. ಸೊ 2 ಶನಿವಾರದಲ್ಲಿ ಒಂದು ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಇತ್ತು, ಇನ್ನೊಂದು ಶನಿವಾರ ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಶನಿವಾರ ಅಲ್ವಾ. ಸೊ ನಾನೇನು ಕಳಿಸಿರಲಿಲ್ಲ, ಈ ಶನಿವಾರ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎಬ್ಬರಿಸಿ ಅವನು ರೆಡಿ ಮಾಡಿ ಇನ್ನು ಅವನ ಕೈಲೇ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ನಾನೇನು ಪೂಜೆಯನ್ನು ಮಾಡಿರಲಿಲ್ಲ. ಇನ್ನು ಸ್ವಲ್ಪ ಶುಕ್ರವಾರ ಲೇಟಾಗಿ ಅಂದರೆ ಬೇಗನೆ ಇದ್ದಿದ್ವಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಶನಿವಾರ ಲೇಟಾಗಿ ಎದ್ಬಿಡ್ತೀನಿ. ಸೊ ಒಂದು 6ಗೆಲ್ಲ ಎದ್ದೇಳ್ತೀನಿ. ಬಟ್ ಏನಂದರೆ 1 o'clock 1:30 ಅಷ್ಟರೆಲ್ಲ ಎದ್ಬಿಟ್ಟಿರ್ತೀನಲ್ಲ ಗುರುವಾರ ನೈಟು. ಸೊ ಹಾಗಾಗಿ ನಿದ್ದೆ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ನನ್ನ ಮಗನ ಕೈಲಿ ಪೂಜೆ ಎಲ್ಲ ಮಾಡಿಸಿ ಅವನ ಕೈಲಿ ಹೋಗಿ ಒಂದು 3 ಮನೆ, ಒಂದು 4 ಮನೆ, 5 ಮನೆ, ಒಂದು 3-5 ಮನೆ ಈ ಥರ ಮಾಡಿಸ್ಕೊಬರ್ತೀನಿ. ಯಾಕಂದರೆ ಸ್ಕೂಲಿಗೆ ಅವನಿಗೂ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅವ್ನು ಬಂದ ಮೇಲೆ ಅವನಿಗೆ ತಿನ್ನಿಸಿ ಊಟ ಎಲ್ಲ ಮಾಡಿಸಿ ಆಮೇಲೆ ಅವನಿಗೆ ಡ್ರೆಸ್ಅಪ್ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸೋ. ಇದು ನೆಕ್ಸ್ಟು ನಾನು ಇನ್ನು ನನ್ನ ಮಗ ಸ್ಕೂಲಿಗೆ ಹೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಫ್ರೆಶಪ್ ಆಗಿ ಬರೋ ಅಷ್ಟರಲ್ಲಿ ಒಂದು 12:30 ಆಯಿತು. ಸೊ ಈಗ ಅವನ್ನ ಸ್ಕೂಲಿಂದ ಕರ್ಕೊಬರಬೇಕು. ಅಷ್ಟರಲ್ಲಿ ನಾನು ಫ್ರೆಶಪ್ ಆಗಿ ಬಂದಿದ್ದಲ್ಲ. ಈಗ ನಾನು ಫಸ್ಟ್ ಟೈಮ್ ಬೆಳಗ್ಗೆನೇ ಬಟಾಣಿ ಮತ್ತು ಕಡಲೆಕಾಳು ನೆನೆಸಿಟ್ಟಿದ್ದೆ. ಈಗ ಒಡೆಗೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ನೆನೆಸ್ಕೋತಾ ಇದ್ದೀನಿ. ಇನ್ನು ಹೆಸರುಬೇಳೆ ಕೂಡ ಅದು ಸ್ವಲ್ಪನೇ, ಕಡಲೆಬೇಳೆ ಕೂಡ ಸ್ವಲ್ಪನೇ ನೆನೆಸ್ಕೋತಾ ಇದ್ದೀನಿ. ಯಾಕಂದರೆ ಇನ್ನು ಸಂಜೆ ಅಂದರೆ ರಾತ್ರಿ ಶನ್ಮಾತ್ಮನ ಕತೆ ಇದೆ ಅಂತ ಹೇಳ್ಬಿಟ್ಟು ನಾವು ಹೋಗಬೇಕಾಗಿತ್ತು ಪೂಜೆಗೆ. ಸೊ ಅದಕ್ಕೋಸ್ಕರ ಎಲ್ಲ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಇನ್ನು ಇದೆಲ್ಲ ನಾನು ಮಾಡೋದು ಬಂದು ಉಪವಾಸ ಇದ್ದು, ನಮ್ಮ ಮನೆಯವರು ಕೂಡ ಉಪವಾಸ ಇರ್ತಾರೆ. ಸೊ ಉಪವಾಸ ಇದ್ಬಿಟ್ಟು ನಾವು ಎಲ್ಲ ಮಾಡ್ಕೊಳ್ಳೋದು. ಇನ್ನು ದಾಸಪ್ಪನ ಪೂಜೆ ಆಗೋವರೆಗೂ ಉಪವಾಸನೇ ಇರ್ತೀವಿ.
ಸೊ ನಾನೆಲ್ಲ ನೆನೆಸಿಟ್ಬಿಟ್ಟು ಇನ್ನು ನನ್ನ ಮಗಳಿಗೆ ಬೇರೆ ಹುಷಾರಿಲ್ವಲ್ಲ, ಸೊ ಅವಳನ್ನ ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಮಗಳು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾಯಿದ್ಲು. ಸೊ ನಾನು ಗಾಳಿ ಬೇರೆ ಅಲ್ವಾ, ಜಾಸ್ತಿ ಆಗಿಬಿಡುತ್ತೆ ಜ್ವರ ಅಂತ ಎಲ್ಲ ಹೇಳ್ಬಿಟ್ಟು ಹೊರಟೆ. ಇನ್ನು ನನ್ನ ಮಗನ ಕರ್ಕೊಂಡು ಬಂದಮೇಲೆ ಅವನಿಗೆಲ್ಲ ಊಟ ಮಾಡಿಸಿ ನಾನು ಇವಾಗ ಮೊದಲಿಗೆ ನಾನು ಅಡುಗೆ ರೆಡಿ ಮಾಡ್ಕೊಬಿಡೋಣ ಅಂತ. ಟೈಮ್ ಬಂದು 1:30 ಆಗಿಬಿಟ್ಟಿದೆ. ಒಂದು 4 ಅಷ್ಟರಲ್ಲಿ ಬರ್ತಾರೆ ದಾಸಪ್ಪರು. ಸೊ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತೆ ನಾನು ಕಳಶ ಎಲ್ಲ ತೆಗಿಬೇಕಂದ್ರೆ ವೈಭವಲಕ್ಷ್ಮಿ ಕಳಶ ನನಗೆ ತೆಗ್ದಿಲ್ಲ. ಸೊ ಅದನ್ನು ತೆಗೆದ್ಬಿಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೋಬೇಕು, ಮತ್ತೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕೋಬೇಕು. ಅಷ್ಟರಲ್ಲಿ ಮಾಡ್ಕೊಂಬಿಡೋಣ ಅಡುಗೆ ಅಂತ ಹೇಳ್ಬಿಟ್ಟು, ಇನ್ನು ನಮ್ಮ ಮನೆಯವರು 4th ಸ್ಯಾಟರ್ಡೆ ಆಗಿರೋದ್ರಿಂದ ಅವರು ಸ್ವಲ್ಪ ಬೇಗನೆ ಬರ್ತೀನಿ, ನಾನು ಮಾಡ್ಕೊಡ್ತೀನಿ ಏನಾದರೂ ಅಂತ ಹೇಳಿದ್ದಾರೆ. ಸೊ ನಾನು ಇವಾಗ ಬಂದಿದ ತಕ್ಷಣ ಫಸ್ಟು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಟಾಣಿ ಎಲ್ಲ ನೆನೆಸಿಟ್ಟಿದ್ನಲ್ಲ, ಇವಾಗ ಅದಕ್ಕೆ ಒಂದು 3-4 ಟೊಮೊಟೊ ಹಾಕ್ಬಿಟ್ಟು ವಿಷಲ್ಗಾಗುಲಿ ಅಂತ ಹೇಳ್ಬಿಟ್ಟು 1-2 ವಿಷಲ್ ಮಾಡಿಸ್ಕೊತೀನಿ. ಅದನ್ನು ವಿಷಲ್ ಆಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ನಾನು ಈ ಕಡೆ ಪಾಯಸಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಫಸ್ಟಿಗೆ ಎಲ್ಲ ಹುರ್ಕೋತಾ ಇದ್ದೀನಿ. ರವೆ ಎಲ್ಲ ಹುರಿದಿಟ್ಕೊಂಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ, ಮಿಕ್ಕಿದ ಕೆಲಸಗಳು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಬೇಳೆನ ಹುರ್ಕೊಂಡು ಅದನ್ನು ಸ್ವಲ್ಪ ನಾನು ವಿಷಲ್ ಮಾಡಿಸ್ತಾ ಇಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಹೆಸರುಬೇಳೆ ಬೇಯೋದಕ್ಕೆ ಇಟ್ಮೇಲೆ ಈ ಕಡೆ ರವೆನೂ ಹುರ್ಕೋತಾ ಇದ್ದೀನಿ. ಸೊ ಹಾಗಾಗಿ ಇನ್ನು ರವೆ ಎಲ್ಲ ಹುರ್ಕೊಂಡು ದ್ರಾಕ್ಷಿನೂ ಹುರ್ಕೊಂಡು ಈ ಕಡೆ ಹಾಗೆ ಶಾವಿಗೆನೂ ಹುರ್ಕೋತಾ ಇದ್ದೀನಿ. ಇನ್ನು ಅವೆಲ್ಲ ಹುರ್ಕೊಂಡು ಎತ್ತಿಟ್ಕೊಂಡು ಇನ್ನು ನಮ್ಮನೆಯವರು ಬಂದಮೇಲೆ ಅವರು ಕೂಡ ಊಟ ಮಾಡೋದಿಲ್ವಲ್ಲ, ಸೊ ಅವರು ಊಟ ಮಾಡಲ್ಲ. ಸೊ ಹಾಗಾಗಿ ಇನ್ನು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಳ್ಳೋದಾಗಲಿ, ಕ್ಯಾರೆಟ್ ತುರಿಯೋದು, ಮತ್ತು ಸೌತೆಕಾಯಿ ಎಲ್ಲ ಹಚ್ಕೊಳ್ಳೋದು, ಈರುಳ್ಳಿ ಚಾಪ್ ಮಾಡಿ ಅದನ್ನು ಚಾಪ್ ಮಾಡ್ಕೊಳ್ಳೋದೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಈ ಥರ ಕೆಲಸಗಳೇ, ಸಣ್ಣ ಸಣ್ಣ ಕೆಲಸಗಳೇ ನಮಗೆ ತುಂಬಾ ಟೈಮ್ ಹಿಡಿಯೋದು. ಸೊ ಅವೆಲ್ಲ ಮಾಡಿಕೊಡ್ತಾಯಿದ್ರು ಪಾಪ ಬಂದು. ಇನ್ನು ನಾನು ಈ ಕಡೆ ಸಾಂಬಾರಿಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ನಾನು ಖಾರನೂ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಒಂದು ಕಡೆ ಸಾಂಬಾರು ರೆಡಿ ಆಗಿಬಿಟ್ರೆ ಈ ಕಡೆ ನಾನು ಈಗ ಹೆಸರು ಬೇಳೆ ಬೆಂದಿದೆಯಲ್ಲ, ಸೊ ಬೆಲ್ಲದ ಪಾಕಕ್ಕೆ ಇಡ್ತಾ ಇದ್ದೀನಿ. ಆಮೇಲೆ ನಾನು ಇನ್ನು ನನ್ನ ಮಗಳಿಗೆ ಬೇರೆ ಹುಷಾರಿಲ್ವಲ್ಲ, ಸೊ ಅವಳಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ರವೆ ನೆನೆಸಿಟ್ಟಿದ್ದೆ. ಇದಕ್ಕೆ ಹುರ್ಕೋಬೇಕಾದ್ರೆ ನೆನೆಸಿಟ್ಟಿದ್ದೆ ಸ್ವಲ್ಪ. ಸೊ ಅವಳಿಗೆ ರೊಟ್ಟಿ ಹಾಕಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿನೂ ಹಾಕ್ತಾಯಿದ್ದೀನಿ. ಹಾಗೆ ಒಡೆದೆಲ್ಲ ಕಲಿಸ್ಕೊಂಡು ಒಡೆನೂ ಬಿಟ್ಕೋತಾ ಇದ್ದೀನಿ. ಇನ್ನು ನನ್ನ ಮನೆಯವರು ಬಂದು ಕ್ಯಾರೆಟ್ ತುರಿ ಸೌತೆಕಾಯಿ ಎಲ್ಲ ಹಚ್ಕೊಟ್ಟಿದ್ರಲ್ಲ, ಸೊ ನಾನು ಅದಕ್ಕೆ ಇವಾಗ ಹೆಸರುಬೇಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಸೌತೆಕಾಯಿ ಜೊತೆನೇ ನೆನ್ಕೊಳ್ತೀನಿ ಹೆಸರುಬೇಳೆ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇನ್ನು ಹೆಸರು ಬೇಳೆಗೆ ಒಗ್ಗರಣೆ ಮಾಡಿಕೊಂಡು ಇನ್ನು ಹಾಗೆ ಹೆಸರು ಬೇಳೆ ಒಗ್ಗರಣೆ ಮುಗಿದ್ಮೇಲೆ ಸಾಂಬಾರಿಗೂ ಕೂಡ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸೊ ಈ ಒಡೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ನಾನು ಅಡುಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಒಡೆ ಹಾಕೋತಾನೆ ಕಿಚನ್ ಕೂಡ ಕ್ಲೀನ್ ಮಾಡಿಬಿಟ್ರೆ ಆ ಕೆಲಸನೂ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನು ಬಂದು ಇವಾಗ ಕಳಶ ತೆಗ್ದಿರ್ಲಿಲ್ವಲ್ಲ, ಸಂಜೆ ಕೂರಿಸಿದ ಕಳಶನೆಲ್ಲ ತೆಗೆದ್ಬಿಡೋಣ ಒಂದು ಸರಿ ಫಸ್ಟು ಅಂತ ಹೇಳ್ಬಿಟ್ಟು ಕಳಶ ಎಲ್ಲ ತೆಗಿತಾ ಇದ್ದೀನಿ. ಕಳಶ ಎಲ್ಲ ತೆಗೊಂಡಾದ್ಮೇಲೆ ಈಗ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೋಬೇಕು. ನಾನೇನು ಪೂಜೆ ಎಲ್ಲ ಮಾಡಿಲ್ವಲ್ಲ, ಸೊ ಈಗ ಹೂವೆಲ್ಲ ಹಾಕ್ಕೊಂಡು ಪೂಜೆ ಮಾಡಬೇಕು. ದೇವ್ರ ಮನೆಯೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಈ ಕಡೆ ಇನ್ನು ಟೈಮ್ ಆಲ್ರೆಡಿ 3:30 ಆಗ್ತಾ ಇದೆ. ಸೊ ಅವ್ರು ದಾಸಪ್ಪ ಅಂದರೆ ಅವ್ರು ಬರೋ ಅಷ್ಟರಲ್ಲಿ ಏನೇನು ಬೇಕೋ ಅವೆಲ್ಲ ಇಟ್ಬಿಟ್ರೆ ನಮಗೂ ಒಂದು ಸ್ವಲ್ಪ ಅವ್ರು ಬಂದಿದ ತಕ್ಷಣ ಗಡಿಬಿಡಿಲಿ ಇರ್ತಾರೆ. ಯಾಕಂದರೆ ಎಷ್ಟೋ ಮನೆ ಒಪ್ಕೊಂಬಿಟ್ಟಿರ್ತಾರಲ್ಲ, ಸೊ ಒಂದು ಹಾಫ್ ಆನ್ ಅವರ್ ಒಂದೊಂದು ಮನೆ ಮಾಡೋದಕ್ಕೆ ಅಷ್ಟೇ ಅವ್ರಿಗೆ ಟೈಮ್ ಇರುತ್ತೆ. ಸೊ ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಅವ್ರು ಬರ್ತಿದ್ದಂಗೆ ನಾವೇನು ಬೇಕೋ ಅದನ್ನೆಲ್ಲ ತೆಕೊಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ನಾನು ಆಚೆ ಹೋಗಿ ಬಾಗಿಲಿಗೆಲ್ಲ ಇನ್ನೊಂದು ಸರಿ ನೀರು ಹಾಕ್ಬಿಟ್ಟು ನಾನು ಬೆಳಗ್ಗೆ ತೊಳೆದಿದ್ರು. ಅವ್ರು ಬರಬೇಕಾದ್ರೆ ನಾನು ಒಂದು ಸರಿ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಬಿಟ್ರೆ ಒಂಥರ ಸಮಾಧಾನ ನನಗೆ. ಸೊ ಅದೆಲ್ಲ ಮಾಡಾದ್ಮೇಲೆ ಅಷ್ಟರಲ್ಲಿ ದಾಸಪ್ಪರು ಕೂಡ ಬಂದರು.
ಭಾಳ ತುಂಬ ತುಂಬಿಟ್ಟು ಒಂದು ಲಕ್ಷ ಬೆಲೆ ಕುಡಿ ಹೂವು ಕಡಿ ಕರ್ಪೂರ ಬಳೆನೆಲ್ಲ ಕುಡಿ. ಕುಂಕುಮ ಬಳೆ ನಾಲ್ಕು ಕುಡಿ. ಕಡಿ ಸಮಾಜ ಹಚ್ಚಿ ನೀನು ಕವರ್ ಬಾ ಬಾಮ ಹೋಗು ನಿಮ್ಮ ಮುಂದೆ ಬಾ. ಗೋವಿಂದ ಆ ಪದ್ಮಾಂಡವನಾಥ ರಕ್ಷಕ ಗೋವಿಂದ ಗೋವಿಂದ ಇಂದ್ರಮನೆ ಆನಂದವಾಗಲಪ್ಪ ಗೋವಿಂದ ಶೇಷಾದ್ರಿ ಗಿರಿವಾಸ ಗೋವಿಂದ ಗಿರಿವಾಸ ಗೋವಿಂದ ಶ್ರೀನಿವಾಸ ಶ್ರೀಮನ್ನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಮಧ್ಯಾಂತರ ಗೋವಿಂದ ಮಚ್ಕೊಡೋಣ ಮಚ್ಚು ಶ್ರೀನಿವಾಸ ಶ್ರೀಮನ್ನಾರಾಯಣ ವಿಠಾಚಲ ಗೋವಿಂದ ಶೇಷಾದ್ರಿ ಮಚ್ಚು ಮಸ್ತ
ಗೊತ್ತಿಲ್ಲ, ಪೂಜೆಗೆ ಮಾಡ್ತಿದ್ದಂಗೆ ನಿಜವಾಗ್ಲೂ ತುಂಬ ಬೇಗನೆ ಹುಷಾರಾಗ್ಬಿಟ್ಲು. ಅವಳು ಇವಾಗ ಎಡೆಗಿಟ್ಟಿದ ಪಾಯಸ ತಿಂತೀನಿ ನಾನು ಸಾಕು ಅಂತ ಹೇಳ್ಬಿಟ್ಟು ಅದನ್ನೇ ತಿನ್ಕೋತಿದ್ದಾಳೆ. ಇನ್ನು ನಾನು ಇನ್ನೊಂದು ಸಾರಿ ದೇವ್ರ ಮನೇಲೆಲ್ಲ ಪೂಜೆ ಮಾಡ್ತೀನಿ. ಯಾಕಂದ್ರೆ ಅವ್ರು ಇಲ್ಲಷ್ಟೇ ಪೂಜೆ ಮಾಡಿರ್ತಾರೆ, ದೇವ್ರ ಮನೇಲಿ ಮಾಮೂಲಿ ಪೂಜೆ ಮಾಡ್ತಾರೆ. ಸೊ ನಾವು ದೇವ್ರ ಮನೇಲಿ ಮತ್ತೆ ನೈವೇದ್ಯ ಇಟ್ಟಿರ್ತೀನಲ್ಲ, ಸೊ ಅದನ್ನೆಲ್ಲ ಇಟ್ಟು ಇನ್ನೊಂದು ಸಾರಿ ಪೂಜೆ ಎಲ್ಲ ಮಾಡಾದ್ಮೇಲೆ ಊಟ ಮಾಡ್ತೀನಿ ನಾನು ಕೂಡ. ಸೊ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್